ಕತೆ ಶುರುವಾಗುತ್ತೆ. ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇಂದ ಅವನಿಗೆ ಅವ್ನ ಮಿನಿಸ್ಟರ್ ಬಂದು ಹೇಳ್ತಾನೆ, ಸರ್ ನಿಮ್ ಸರ್ಕಾರ ಬೀಳ್ಬಹುದು ಸರ್, ಆಮೇಲೆ ನೀವು ಮಾಡಿರೋ ಟ್ಯಾಕ್ಸ್ ಗಳನ್ನ ಕೂಡ ಬಯಲಾಗಬಹುದು. ಇದನ್ನ ಕೇಳಿಸ್ಕೊಂಡು ಆ ಬಿಸ್ನೆಸ್ ಮನಿಗೆ ಸಖತ್ ಟೆನ್ಷನ್ ಆಗ್ಬಿಡ್ತಾನೆ. ಆಮೇಲೆ ತನ್ನ ಮಗಳು ಜೆನಿಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು ಒಂದು ಮೀಟಿಂಗ್ ನ ತಗೊಳಕ್ಕೆ ಹೇಳ್ತಾನೆ. ಜೆನ್ನಿ ಅಲ್ಲಿಗೆ ಬರ್ತಾಳೆ. ಅದಾದ್ಮೇಲೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ಅಲ್ಲಿ ಎಲ್ಲರೂ ಹೇಳ್ತಾರೆ ಅವರು ಏನೋ ಒಂದು ಮಾಡಬೇಕು, ಅಂದ್ರೆ ಅವರಿಗೆ ತುಂಬಾ ಲಾಸ್ ಆಗಿದೆ ಅಂತ ತೋರಿಸಬೇಕು ಈ ಜಗತ್ತಿಗೆ. ಅವರು ಆತರ ಮಾಡಿದ್ರೆ ಟ್ಯಾಕ್ಸ್ ಕಳ್ತನಕ್ಕೆ ಅವ್ರು ಸಿಗೇ ಬೀಳಲ್ಲ ಅಂತ ಪ್ಲಾನ್ ಆಗಿತ್ತು. ಈಗ ಇಲ್ಲಿ ಮೀಟಿಂಗ್ ಅಲ್ಲಿ ಇರ್ತಾರಲ್ಲ ಅವರೆಲ್ಲ ಬೇರೆ ಬೇರೆ ಜನಗಳು ಬೇರೆ ಬೇರೆ ಐಡಿಯಾಗಳನ್ನ ಕೊಡ್ತಾರೆ. ಜೆನ್ನಿ ಒಂದು ಐಡಿಯಾ ಹೇಳ್ತಾಳೆ, ಅವರು 10th ಫ್ಲೋರ್ ಅಲ್ಲಿ ಒಂದು ಪೆಟ್ರೋಲ್ ಪಂಪ್ ಶುರು ಮಾಡೋಣ, ಅಲ್ಲಿ ಯಾವ ಗಾಡಿಗಳು ಬರಲ್ಲ, ಅವಾಗ ಆಟೋಮೆಟಿಕ್ ಆಗಿ ಅವರಿಗೆ ತುಂಬಾ ಲಾಸ್ ಆಗುತ್ತೆ. ಜೆನ್ನಿ ಅವರಪ್ಪ ಇದಕ್ಕೆ ಕನ್ವಿನ್ಸ್ ಆಗಲ್ಲ. ಇದಾದ್ಮೇಲೆ ಅವರ ಸೆಕ್ರೆಟರಿ ದೂಬೆ ಅವರಿಗೆ ಹೇಳ್ತಾನೆ, ಯಾಕೆ ನಾವು ಫ್ಲಾಪ್ ಮೂವಿ ಮಾಡಬಾರ್ದು, ಒಂದ್ ವೇಳೆ ಮೂವಿಯಲ್ಲಿ 2 ಲಕ್ಷ ಹಾಕಿದ್ರು ಸಹ 2 ಕೋಟಿ ಖರ್ಚಾಗಿದೆ ಅಂತ ತೋರಿಸಬಹುದು. ಇದನ್ನ ಕೇಳಿ ಜೆನ್ನಿ ಅವರಪ್ಪಂಗೆ ಈ ಐಡಿಯಾ ಸಖತ್ ಇಷ್ಟ ಆಯ್ತು. ಅವನು ದೂಬೆಗೆ ಹೇಳ್ತಾನೆ, ಸರಿ ಒಂದು ಫ್ಲಾಪ್ ಮೂವಿ ಮಾಡುವಂತ. ಸರಿ ಅಂತ ಇವಾಗ ಡೈರೆಕ್ಟರ್ಸ್ ನ ಹುಡುಕ್ತಾ ಇದ್ದಾರೆ. ಒಂದು ಮೀಟಿಂಗ್ ಅರೇಂಜ್ ಆಗುತ್ತೆ. ಮೀಟಿಂಗ್ ಮಾಡೋಕೆ ಬರ್ತಾರೆ. ಜೆನ್ನಿ ಆ ಮೀಟಿಂಗ್ ಮಾಡ್ಬೇಕಾದ್ರೆ ಹೇಳ್ತಾಳೆ ಅವರ ಮೂವಿಯ ಬಜೆಟ್ 2,000 ಕೋಟಿ ಅಂತ. ಇದನ್ನ ಕೇಳಿ ಹೊಸ ಡೈರೆಕ್ಟರ್ಗಳು ಅವರ ಹೆಸರು ದೇವ್ ಮತ್ತೆ ದಾಸ್ ಅವರು ಫುಲ್ ಶಾಕ್ ಆಗ್ತಾರೆ. ಯಾಕಂದ್ರೆ ಅವರು 2,000 ರೂಪಾಯಿ ಬಜೆಟ್ ಮೂವಿ ಮಾಡಕ್ಕೆ ಇರ್ತಾರೆ. ಅದಾದ್ಮೇಲೆ ಅವನಿಗೊಬ್ಬ ಹೀರೋ ಹುಡುಕಾಟ ಇತ್ತು. ದಾಸ್ ಹೇಳ್ತಾನೆ ಅವನಿಗೊಬ್ಬ ಹೀರೋ ಗೊತ್ತಿದ್ದಾನೆ, ಅವನು ಇವಾಗ ಸಖತ್ ಫ್ಲಾಪ್ ಆಗಿದ್ದಾನೆ. ಆದ್ರೆ ಮುಂಚೆ ಫೇಮಸ್ ಆಗಿದ್ದ, ಆದ್ರೆ ಈಗ ಭೋಜ್ಪುರಿ ಮೂವೀಸ್ ಅಲ್ಲಿ ಕೆಲಸ ಮಾಡ್ತಾನೆ. ಆ ಹೀರೋ ಹೆಸರು ರಾಜೀವ್. ಇವಾಗ ಅವರೆಲ್ಲ ಸೇರ್ಕೊಂಡು ರಾಜೀವ್ ಹತ್ರ ಹೋಗ್ತಾರೆ. ಅದು ಬೇರೆ ಯಾರು ಅಲ್ಲ, ಅಕ್ಷಯ್ ಕುಮಾರ್. ಈಗ ರಾಜೀವ್ ಸೆಕ್ರೆಟರಿಯಲ್ಲಿ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತಾ ಇರ್ತಾನೆ. ಅವರು ಕೇಳ್ತಾರೆ ರಾಜೀವ್ ಎಷ್ಟು ತಗೋತಾರೆ ಫೀಸ್ ಮೂವಿ ಮಾಡಕ್ಕೆ. ಅದಕ್ಕೆ ರಾಜೀವ್ ಹೇಳ್ತಾನೆ 50 ಅಂತ. ಆದ್ರೆ ಅವನು 50,000 ಅಂತ ಹೇಳ್ಕೊಟ್ಟಿದ್ದ. ಆದ್ರೆ ಜೆನ್ನಿಗೆ ಅನಿಸ್ತು ಅವನು 50 ಕೋಟಿ ಕೇಳ್ತಾ ಇದ್ದಾನೆ ಅಂತ. ಅದಕ್ಕೆ ಅವಳು 50 ಕೋಟಿ ಕೊಡಕ್ಕೆ ಒಪ್ಕೋತಾಳೆ. ಇದನ್ನ ಕೇಳಿ ರಾಜೀವ್ ಮತ್ತೆ ಅವನ ಮ್ಯಾನೇಜರ್ಗೆ ಫುಲ್ ಶಾಕ್ ಆಗುತ್ತೆ. ಆಗ ಮತ್ತೆ ರಾಜೀವ್ ಹೇಳ್ತಾನೆ 50 ಕೋಟಿ ಬರೀ ಅವನ ಸೈನಿಂಗ್ ಅಮೌಂಟ್ ಅಷ್ಟೇ. ಶೂಟಿಂಗ್ ಶುರು ಆದ್ಮೇಲೆ ಮತ್ತೆ ಅವನಿಗೆ 100 ಕೋಟಿ ಬೇಕು. ಆಮೇಲೆ ಮೂವಿ ಮುಗಿಯೋಕೆ ಮೊದಲು ಇನ್ನೂ 50 ಕೋಟಿ ಬೇಕು. ಇದನ್ನ ಕೇಳಿ ಜೆನ್ನಿ ಕ್ಯಾಲ್ಕುಲೇಟ್ ಮಾಡ್ತಾಳೆ. ಹೇಳ್ತಾಳೆ ಆಮೇಲೆ ಅವಳು ಅವನಿಗೆ 200 ಕೋಟಿ ಕೊಡಕ್ಕೆ ರೆಡಿ ಅಂತ. ಇದನ್ನ ಕೇಳಿ ರಾಜೀವ್ ಮತ್ತೆ ಮ್ಯಾನೇಜರ್ಗೆ ಫುಲ್ ಸಖತ್ ಖುಷಿ ಅನ್ಕೊಳ್ಳಿ. ಆ ಮೂವಿ ಮಾಡಕ್ಕೆ ಒಪ್ಕೋತಾರೆ. ಈಗ ರಾಜೀವ್ ಸೆಕ್ರೆಟರಿ ದೇವ್ ಮತ್ತೆ ದಾಸ್ಗೆ ಹೇಳ್ತಾನೆ, ರಾಜೀವ್ಗೆ ರೊಮ್ಯಾಂಟಿಕ್ ಮೂವೀಸ್ ಅಂದ್ರೆ ಆಗಲ್ಲ. 5 ವರ್ಷದ ಮುಂಚೆ ರಾಜೀವ್ ಸಖತ್ ಹಿಟ್ ಆಗಿದ್ದ. ಆಗ ನಾಡಿಯಾ ಅನ್ನೋ ಆಕ್ಟ್ರೆಸ್ ಜೊತೆ ಲವ್ ನಡೀತಾ ಇತ್ತು. ಅವಳು ದೊಡ್ಡ ಹೀರೋಯಿನ್ ಆಗಿದ್ಲು. ಇಬ್ರು ಲವ್ ಮಾಡ್ತಾ ಇದ್ರು. ಆದ್ರೆ ರಾಜೀವ್ ಮೇಲೆ ಬೇರೆ ಹೀರೋಯಿನ್ ಕಣ್ಣಿತ್ತು. ರಾಜೀವ್ಗೆ ತುಂಬಾ ಇಷ್ಟಪಡ್ತಾ ಇದ್ಲು. ಆದ್ರೆ ರಾಜೀವ್ ಯಾವುದೇ ಭಾವ ಕೊಡ್ತಾ ಇರಲಿಲ್ಲ. ಇವನಿಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ವಲ್ಲ ಅಂತ ಅವಳು ಫುಲ್ ಕೋಪ ಮಾಡ್ಕೊಂಡ್ಲು. ಅವಾಗ ಆಮೇಲೆ ಒಂದು ದಿನ ಪಾರ್ಟಿ ನಡೀತಾ ಇರಬೇಕಾದ್ರೆ ನಾಡಿಯಾ ಜೊತೆ ರಾಜೀವ್ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನಾಡಿಯಾ ಬೇಗ ಹೋಗ್ತಾಳೆ. ನಾಡಿಯಾ ಡ್ಯಾನ್ಸ್ ಮಾಡ್ಬೇಕಾದ್ರೆ ಒಂದು ಮಾಸ್ಕ್ ಹಾಕೊಂಡಿರ್ತಾಳೆ. ಅವಳು ಹೋಗೋಕೆ ಮುಂಚೆ ತನ್ನ ಮಾಸ್ಕ್ ತೆಗೆದ್ಬಿಟ್ಟು ಒಂದು ಕಡೆ ಇರ್ತಾಳೆ. ಆ ಬೇರೆ ಹೀರೋಯಿನ್ ಆ ಮಾಸ್ಕ್ ನ ಹಾಕೊಂಡು ರಾಜೀವ್ ಹತ್ರ ಹೋಗ್ತಾಳೆ. ರಾಜೀವ್ ಅನ್ಕೋತಾನೆ ಇದು ನಾಡಿಯಾ ಅಂತ. ಅದಕ್ಕೆ ಅವ್ನು ಬಿಡನಲ್ಲ, ಅವಳಿಗೆ ಕಿಸ್ ಮಾಡ್ಬಿಡ್ತಾನೆ. ಆಗ್ಲೇ ನಾಡಿಯಾ ಅಲ್ಲಿಗೆ ಬರ್ತಾಳೆ. ಅವಳಿಗೆ ಅನ್ಸುತ್ತೆ ರಾಜೀವ್ ಅವಳನ್ನ ಮೋಸ ಮಾಡ್ತಾ ಇದ್ದಾನೆ, ನನಗೆ ಚೀಟ್ ಮಾಡ್ತಾ ಇದ್ದಾನೆ ಅಂತ. ಅದಾಗಿಂದ ಅವರು ಬ್ರೇಕಪ್ ಆಗ್ಬಿಟ್ಟಿದೆ. ಸೊ ಅವಾಗಿಂದ ಅವರು ರೊಮ್ಯಾಂಟಿಕ್ ಮೂವೀಸ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಅದಾದ್ಮೇಲೆ ದೇವ್ ಮತ್ತೆ ದಾಸ್ಗೆ ಯಾರೋ ರೋಮಿಯೋ ಅನ್ನೋ ಒಂದು ಕಡೆಯಿಂದ ಪದೇ ಪದೇ ಕಾಲ್ ಬರ್ತಾ ಇರುತ್ತೆ. ಅವರು ಕಟ್ ಮಾಡ್ತಾ ಇರ್ತಾರೆ. ಆಮೇಲೆ ರೋಮಿಯೋ ಅಲ್ಲಿಗೆ ಬರ್ತಾನೆ. ಅವರನ್ನು ತನ್ನ ಅಡ್ಡಗೆ ಕರ್ಕೊಂಡು ಹೋಗ್ತಾನೆ. ಇವಾಗ ನಮಗೆ ರೋಮಿಯೋ ಮತ್ತೆ ದೊಡ್ಡ ಅಣ್ಣ ತೋರಿಸ್ತಾರೆ. ಅವರಿಬ್ರು ದೊಡ್ಡ ಡಾನ್ಗಳು. ದೇವ್ ಮತ್ತೆ ದಾಸು ಆ ಡಾನ್ಗಳಿಂದ 2.5 ಲಕ್ಷ ಸಾಲ ತಗೊಂಡಿದ್ರು. ಅದನ್ನ ಇನ್ನೂ ಕೊಟ್ಟಿರಲಿಲ್ಲ. ಅದಕ್ಕೆ ಅವರು ಹಣ ವಸೂಲಿ ಮಾಡಕ್ಕೆ ಬಂದಿದ್ರು. ದೇವ್ ಮತ್ತೆ ದಾಸ್ ಅವರಿಗೆ ಹೇಳ್ತಾರೆ ಅವರು ಒಂದು ದೊಡ್ಡ ಮೂವಿ ಸೈನ್ ಮಾಡಿದ್ದಾರೆ, ಅದಕ್ಕೆ ಕೋಟ್ಯಾಂತರ ಹಣ ಸಿಗುತ್ತೆ, ಅದರಿಂದ ಸಾಲ ತೀರಿಸ್ತೀವಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ರೋಮಿಯೋ ಮತ್ತೆ ಅಣ್ಣ ಅವರಿಗೆ ಹೇಳ್ತಾರೆ ಅವರಿಗೆ ದುಡ್ಡೇನ್ ಬೇಡಪ್ಪ, ಮೂವಿಯಲ್ಲಿ ಒಂದು ರೋಲ್ ಬೇಕು, ಅದು ಕೂಡ ಹೀರೋ ಪಾತ್ರ ಆಗಿರಬೇಕು. ಇದನ್ನ ಕೇಳಿಸ್ಕೊಂಡು ದೇವ್ ಮತ್ತೆ ದಾಸ್ ಅದಕ್ಕೆ ಒಪ್ಕೋತಾರೆ. ಅದಾದ್ಮೇಲೆ ರಾಜೀವ್ ತನ್ನ ಅಪ್ಪನ ತುಂಬಾ ಮಿಸ್ ಮಾಡ್ಕೊತಾ ಇರ್ತಾನೆ. ಅಸಲಿಗೆ ಅವನ ಅಪ್ಪ ಇಂಡಿಯನ್ ಆರ್ಮಿಯಲ್ಲಿ ಇದ್ರು. 15 ವರ್ಷದ ಮುಂಚೆ ಮಿಷನ್ಗೆ ಹೋಗಿದ್ರು. ಆಮೇಲೆ ವಾಪಸ್ಸೇ ಬರಲಿಲ್ಲ. ಅವರಿಗೆ ಏನಾಯ್ತು ಅವ್ರಿಗೆ ಗೊತ್ತಿಲ್ಲ, ಎಲ್ಲಿ ಹೋದ್ರು ಎಲ್ಲಿದಂತ ಏನು ಗೊತ್ತಿರಲಿಲ್ಲ ಪಾಪ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಮೂವಿಯ ಕಾಶಿಗೆ ಕರೀತಾರೆ. ರಾಜೀವ್ ತಾನೇ ಫೋನ್ ಮಾಡ್ಬಿಟ್ಟು ಪಾಪರಾಜಿ ಕರೆಸ್ತಾನೆ. ಆ ಪಾಪರಾಜಿಯ ಟೀಮ್ ಬಂದ ತಕ್ಷಣ ಫುಲ್ ಶಾಕ್ ಆಗಿದ್ರು ನಾಟ ಆಡ್ತಾನೆ. ನಿಮಗೆ ಗೊತ್ತಾಗುತ್ತೆ ಬರ್ತಾ ಇದೀನಿ ಅಂತ. ಆಕ್ಚುಲಿ ಇದೇ ತರ ಎಲ್ಲರೂ ಮಾಡೋದು ಬಾಲಿವುಡ್ ಅಲ್ಲಿ. ಅದಾದ್ಮೇಲೆ ನಾವಿಲ್ಲಿ ರೋಮಿಯೋ ಮತ್ತೆ ಅಣ್ಣ ಕೂಡ ಬರೋದನ್ನ ನೋಡ್ತೀವಿ. ಅವ್ರಿಗೆ ಅನಿಸ್ತಾ ಇತ್ತು ಅವ್ರುಗಳು ಹೀರೋ ಅಂತ, ಆದ್ರೆ ರಾಜೀವ್ ಅನಿಸ್ತಾ ಇತ್ತು ತಾನ್ ಹೀರೋ ಅಂತ. ಅದಕ್ಕೆ ಜಗಳ ಶುರುವಾಗುತ್ತೆ. ಆಮೇಲೆ ಉಳಿದ ಕಾಸ್ಟ್ ಕೂಡ ಬರ್ತಾರೆ. ದೇವ್ ಮತ್ತೆ ದಾಸ್ ಎಲ್ರಿಗೂ ಶಾಂತ ಮಾಡ್ತಾರೆ. ಹೇಳ್ತಾರೆ ಶೂಟಿಂಗ್ ಶುರು ಮಾಡೋಕೆ ಮುಂಚೆ ಟ್ರೈನಿಂಗ್ ಮಾಡಬೇಕು. ಮೂವಿ ಆರ್ಮಿ ಬಗ್ಗೆ ಇದೆ ತಾನೆ, ಅದಕ್ಕೆ ಟ್ರೈನಿಂಗ್ ಸಖತ್ತಾಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಟ್ರೈನಿಂಗ್ ಕೊಡ್ತಾಳಲ್ವಾ ಅವಳದೊಂದು ರೂಲ್ ಇತ್ತು, ಬರೀ ಆಕ್ಟರ್ಗಳಲ್ಲ ಡೈರೆಕ್ಟರ್ ಕ್ಯಾಮರಾಮನ್ ಎಲ್ಲರೂ ಕೂಡ ಟ್ರೈನಿಂಗ್ ತಗೋಬೇಕು ಅಂತ. ಅವಳು ತುಂಬಾ ಸ್ಟ್ರಿಕ್ಟ್ ಆಗಿ ಟ್ರೈನಿಂಗ್ ಕೊಡ್ತಾ ಇದ್ಲು. ಆ ಟ್ರೈನರ್ ಕೊಡೋ ಟ್ರೈನಿಂಗ್ ಎಲ್ಲ ಸಖತ್ ಟೈರ್ಡ್ ಆಗ್ತಾ ಇದ್ರು. ಅವರಿಗೆ ಗುಂಡು ಹೊಡೆಯೋದು, ಬಾಂಬ್ ಎಸೆಯೋದು ಎಲ್ಲ ಕಲಿಸ್ತಾ ಇದ್ರು. ಆಮೇಲೆ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ. ಒಂದು ದಿನ ಮೂವಿಯ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತುಂಬಾ ದೊಡ್ಡ ಸೆಟ್ ಹಾಕಿದ್ರು. ಯಾಕಂದ್ರೆ ಅವರಿಗೆ ಜೆನ್ನಿ ಅವರ ಅಪ್ಪನ ದುಡ್ಡು ಎಷ್ಟಾಗುತ್ತೋ ಅಷ್ಟು ಖರ್ಚು ಮಾಡಬೇಕಾಗಿತ್ತು. ನಾನು ಒಂದು ವಿಷಯ ಹೇಳೋಕೆ ಮರ್ತೋಗಿದ್ದೀನಿ. ಈ ಮೂವಿಯಲ್ಲಿ ಜೆನ್ನಿ ಮತ್ತೆ ನಾಡಿಯಾ ಇಬ್ರು ಕೂಡ ಹೀರೋಯಿನ್ಸ್ ಆಗಿದ್ದಾರೆ. ಅಸಲಿಗೆ ಜೆನ್ನಿ ಅವರ ಅಪ್ಪಂಗೆ ನಂಬಿಕೆ ಇತ್ತು ಅವನ ಮಗಳು ಈ ಮೂವಿಯಲ್ಲಿ ಆಕ್ಟ್ ಮಾಡಿದ್ರೆ ಮೂವಿ ಪಕ್ಕಾ ಫ್ಲಾಪ್ ಆಗುತ್ತೆ ಅಂತ. ನಾಡಿಯಾ ಒಂದು ಕಂಡೀಷನ್ ಮೇಲೆ ಈ ಮೂವಿ ಮಾಡಕ್ಕೆ ಒಪ್ಕೊಂಡಿದ್ಲು. ಆ ಕಂಡೀಷನ್ ಏನಪ್ಪಾ ಅಂತಂದ್ರೆ ನಾನು ರಾಜೀವ್ನ ಲವ್ ಮಾಡಲ್ಲ, ರೋಮಿಯೋ ಮತ್ತೆ ಅಣ್ಣನ್ ಲವ್ ಇಂಟ್ರೆಸ್ಟ್ ಆಗಿ ತೋರಿಸಿದ್ರೆ ಮಾತ್ರ ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಕ್ಚುಲಿ ಈ ತರ ಅವಳು ಯಾಕೆ ಮಾಡ್ತಾ ಇರ್ತಾಳೆ ಅಂತಂದ್ರೆ ರಾಜೀವ್ನ ಜೆಲಸ್ ಫೀಲ್ ಮಾಡ್ಸೋಕೆ. ಫೈನಲಿ ಮೂವಿಯ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಶೂಟಿಂಗ್ ನಡೀತಾ ಇತ್ತು. ಆದ್ರೆ ರಾಜೀವ್ ಅಣ್ಣ ಮತ್ತೆ ರೋಮಿಯೋ ಯಾವಾಗಲೂ ಫೈಟ್ ಮಾಡ್ತಾನೆ ಇದ್ರು. ಸೀನ್ಸ್ ಯಾರಿಗೆ ಬಹಳ ಸಿಗುತ್ತೆ ಅಂತ. ಅದಾದ್ಮೇಲೆ ರಾಜೀವ್ನ ಒಂದು ಶಾಟ್ ಇತ್ತು. ಅದರಲ್ಲಿ ರಾಜೀವ್ ಸತ್ತೋಗ್ಬೇಕಾಗಿತ್ತು. ಆದ್ರೆ ದೇವ್ ಮತ್ತೆ ದಾಸು ನಾಡಿಯಾಗೆ ಹೇಳಿರ್ತಾರೆ ರಾಜೀವ್ ಸತ್ತಾದ್ಮೇಲೆ ಅವ್ರು ಹೋಗ್ಬಿಟ್ಟು ಅಣ್ಣನ ಹಗ್ ಮಾಡ್ಬೇಕು ಅಂತ. ಇದನ್ನ ರಾಜೀವ್ ಕೂಡ ಕೇಳಿಸ್ಕೊತಾನೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ರಾಜೀವ್ ಡಿಸೈಡ್ ಮಾಡ್ತಾನೆ ತಾನು ಸಾಯಲ್ಲ ಅಂತ. ಅವನಿಗೆ ಎಷ್ಟೇ ಗುಂಡು ಬಿದ್ರು ಕೂಡ ಅವನು ಸಾಯ್ತಾ ಇರಲಿಲ್ಲ. ಇದನ್ನ ನೋಡಿ ಅಣ್ಣ ಸಖತ್ ಕೋಪ ಮಾಡ್ಕೊಳ್ತಾನೆ. ಅವನ ಮೇಲೆ ತುಂಬಾ ಗುಂಡು ಹಾರಿಸ್ತಾನೆ. ಆದ್ರೂ ಕೂಡ ರಾಜೀವ್ ಸಾಯ್ತಾ ಇರಲಿಲ್ಲ. ಎಲ್ಲರೂ ಸಖತ್ ಟೆನ್ಷನ್ ಮಾಡ್ಕೋತಾರೆ. ಆಮೇಲೆ ಮತ್ತೆ ಜಗಳ ಶುರುವಾಗುತ್ತೆ. ಅದಾದ್ಮೇಲೆ ಆ ಸೆಟ್ ಮೇಲೆ ಬಾಂಬ್ ಇಟ್ಟಿದ್ರು. ಆಕ್ಚುಲಿ ಯಾಕಂದ್ರೆ ಕ್ಲೈಮ್ಯಾಕ್ಸ್ ನ ಶೂಟಿಂಗ್ ಇತ್ತು. ಈ ಸೀನ್ ಆದ್ಮೇಲೆ ಸೆಟ್ ಉಡಾಯಿಸೋದು ಪ್ಲಾನ್ ಇತ್ತು. ಆದ್ರೆ ಜಗಳದ ಕಾರಣ ಸೀನ್ ಸರಿಯಾಗಿ ಆಗಿರಲಿಲ್ಲ. ದಾಸು ದೂಬೆಗೆ ಹೇಳ್ತಾನೆ ಟೆಕ್ನಿಷಿಯನ್ ಗೆ ಹೋಗ್ಬಿಟ್ಟು ಸೆಟ್ ಉಡಾಯಿಸಬೇಡ ಅಂತ ಹೇಳಪ್ಪ, ಆಮೇಲೆ ಉಡಾಯಿಸೋನು ಅಂತ ಹೇಳ್ತಾನೆ. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಕರೆಕ್ಟ್ ಶೂಟ್ ಆಗಿಲ್ಲ. ಆಮೇಲೆ ಸೆಟ್ ಉಡಾಯಿಸ್ಬಿಟ್ರೆ ಮತ್ತೆ ನಾವು ಸೆಟ್ ಅಲ್ಲಿ ಹಾಕಬೇಕು. ಸರಿ ಅಂತ ದೂಬೆ ಸನ್ನೆ ಮಾಡ್ತಾನೆ ಟೆಕ್ನಿಷಿಯನ್ ಗೆ ಉಡಾಯಿಸಬೇಡಪ್ಪ ಅಂತ. ಆದ್ರೆ ಟೆಕ್ನಿಷಿಯನ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾನೆ. ಅವನು ಸೆಟ್ ನ ಉಡಾಯಿಸೋಕೆ ಹೇಳ್ತಾ ಇದ್ದಾನೆ ಅಂತ ಅನ್ಕೊಂಡು ಸೆಟ್ ನ ಉಡಾಯಿಸ್ಬಿಡ್ತಾನೆ. ಈಗ ಆ ಸೆಟ್ ಎಲ್ಲ ಹಾಳಾಗ್ಬಿಡುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಜೆನ್ನಿ ಅವರ ಅಪ್ಪನ ಕಾಲು ದೂಬೆಗೆ ಬರುತ್ತೆ. ಅವನು ಹೇಳ್ತಾನೆ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿದೆ, ಅವ್ರ ಹತ್ರ ಏನೇ ಇದ್ರೋ ಎಲ್ಲ ತಗೊಂಡು ಹೋಗಿದ್ದಾರೆ. ಇವಾಗ ಸಂಪೂರ್ಣವಾಗಿ ಕಂಗಾಲಾಗಿದ್ದೀನಿ. ಅದಕ್ಕೆ ಏನೇ ಆಗ್ಲಿ ಅದೇನೇ ಆದ್ರೂ ಕೂಡ ಹೇಗಾದ್ರೂ ಮಾಡಿ ಈ ಮೂವಿನ ಹಿಟ್ ಮಾಡಲೇಬೇಕು, ಅದೊಂದೇ ದಾರಿ ದುಡ್ಡು ವಾಪಸ್ ಬರೋಕೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ದೂಬೆ ಸಖತ್ ಟೆನ್ಷನ್ ಆಗ್ತಾನೆ. ಆಗ್ಲೇ ಸೆಟ್ ಉಡಾಯಿಸ್ಬಿಡಲ್ಲಪ್ಪ, ಈಗ ಕ್ಲೈಮ್ಯಾಕ್ಸ್ ಹೇಗೆ ಶೂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಟೆಕ್ನಿಷಿಯನ್ ಹೇಳ್ತಾನೆ ಒಂದು ಹಳ್ಳಿ ಇದೆ ಸರ್, ಆಜಾದ್ ಗಂಜ್ ಅಂತ ಹೆಸರು. ಅದು ನಾವು ಸೆಟ್ ಹಾಕಿದ್ವಲ್ಲ ಆ ಸೆಟ್ ಹತ್ರನೇ ಇದೆ ಹಳ್ಳಿ. ಅಲ್ಲಿ ಹೋಗಿ ಶೂಟ್ ಮಾಡಿದ್ರೆ ಕ್ಲೈಮ್ಯಾಕ್ಸ್ ಕೆಲಸ ಈಸಿಯಾಗಿ ಆಗೋಗುತ್ತೆ, ಜೊತೆಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ಫ್ರೀಯಾಗಿ ಶೂಟ್ ಮಾಡಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಎಲ್ಲ ಫುಲ್ ಸಖತ್ ಖುಷಿ ಆಗ್ಬಿಡ್ತಾರೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲ ಆಮೇಲೆ ಹಳ್ಳಿ ಜನ ಕೂಡ ಇದ್ದಾರೆ ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿಸ್ಕೊಂಡು ದೂಬೆ ಡಿಸೈಡ್ ಮಾಡ್ತಾನೆ ಇವಾಗ ನಾವೆಲ್ಲರೂ ಅಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ಮಾಡೋಣ ಅಂತ. ಸರಿ ಅಂತ ಓಕೆ ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ದೇವ್ ಮತ್ತೆ ದಾಸು ಹೇಳ್ತಾರೆ ಈ ಎಲ್ಲ ಆಕ್ಟರ್ಸ್ ಗಳಿಗೆ ಹೇಳ್ಬೇಡಿ ಅಲ್ಲಿ ನಿಜವಾದ ಹಳ್ಳಿ ಜನಗಳು ಅಂತ. ಅದು ಗೊತ್ತಾಗ್ಬಿಟ್ರೆ ಸುಮ್ಮನೆ ಖರಾಬ್ ಮಾಡ್ಬಿಡ್ತಾರೆ ಶೂಟಿಂಗ್ ನ. ನಾವು ಇವರಿಗೆ ಸುಳ್ಳು ಹೇಳೋಣ, ನಾವು ಯಾವ ಊರಿಗೆ ಹೋಗ್ತಾ ಇದೀವಲ್ಲ ಹಳ್ಳಿಗೆ, ಅಲ್ಲಿರೋಲ್ಲ ಬರೀ ಆಕ್ಟರ್ಗಳು ಅಂತ ಹೇಳೋಣ. ಆವಾಗ ಇವರು ಕೂಡ ಕರೆಕ್ಟ್ ಆಗಿ ಆಕ್ಟಿಂಗ್ ಮಾಡ್ತಾರೆ, ಸುಮ್ಮನೆ ಖರಾಬ್ ಮಾಡಲ್ಲ ಅಂತ ಹೇಳಿದಾಗ ಎಲ್ಲರೂ ಒಪ್ಕೋತಾರೆ. ಈಗ ಆಕ್ಟರ್ಸ್ ಗೆ ಗೊತ್ತಾಗುತ್ತೆ ಅವರು ನಾಳೆ ಒಂದು ರಿಯಲ್ ಲೊಕೇಶನ್ ಗೆ ಹೋಗ್ಬಿಟ್ಟು ಶೂಟ್ ಮಾಡಬೇಕು. ಅವ್ರು ಹೇಳ್ತಾರೆ ಈ ಶೂಟಿಂಗ್ ನಾಳೆ ಮುಗಿಬೇಕು, ಒಂದೇ ದಿನದಲ್ಲಿ ಇಡೀ ಮೂವಿ ಕಂಪ್ಲೀಟ್ ಆಗಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಆಕ್ಟರ್ಸ್ ಗೆ ಶಾಕ್ ಆಗುತ್ತೆ, ಒಂದೇ ದಿನದಲ್ಲಿ ಮೂವಿ ಹೇಗೆ ಕಂಪ್ಲೀಟ್ ಮಾಡೋಕೆ ಸಾಧ್ಯ ಅಂತ. ಅದಕ್ಕೆ ಡೈರೆಕ್ಟರ್ ಹೇಳ್ತಾನೆ ನಾವು ಎಲ್ಲ ಕಡೆ ಕ್ಯಾಮೆರಾ ಫಿಕ್ಸ್ ಮಾಡಿರ್ತೀವಿ, ಅದರಿಂದ ಎಲ್ಲ ಶಾಟ್ ಸಿಗುತ್ತೆ ಅಂತ ಹೇಳ್ತಾರೆ. ಇದಾದ್ಮೇಲೆ ಅವರು
ಹೋದ್ರೆ ಸರಿ ಅಂತ. ಇದಾದ್ಮೇಲೆ ಎಲ್ಲರೂ ಹೋಗಿ ರೆಡಿ ಆಗ್ತಾರೆ. ದೂಬೆ ದೇವ್ ದಾಸ್ ಹೊಡಬೇಕು ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ಅಲ್ಲಿ ಟೆರರಿಸ್ಟ್ ಇದಾರೆ ಅಂತ. ಇದನ್ನ ಕೇಳಿ ಅವರಿಗೆ ಅನ್ಸುತ್ತೆ ಟೆರರಿಸ್ಟ್ ಪ್ರತಿದಿನ ಅಲ್ಲಿಗೆ ಬರಲ್ವಾ ಅಂತ ಹೇಳ್ಬಿಟ್ಟು ಹೆಲಿಕಾಪ್ಟರ್ ತಗೊಂಡು ಅಲ್ಲಿಗೆ ಹೋಗ್ತಾರೆ. ನೆಕ್ಸ್ಟ್ ಸೀನ್ ನಾವು ಆಜಾದ್ ಗಂಜ್ ನೋಡಬಹುದು. ಅಲ್ಲಿ ಸತಾರ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಇಟ್ಟಿರುವ ಹವಾ ಇರೋ ಆತಂಕದಿಂದ ಇಡೀ ಹಳ್ಳಿ ಜನಕ್ಕೆ ಫುಲ್ ತೊಂದರೆ ಅನುಭವಿಸ್ತಾ ಇರ್ತಾರೆ. ಸತಾರ ಒಬ್ಬ ಟೆರರಿಸ್ಟ್. ಅವನು ಆಜಾದ್ ಗಂಜ್ ಜನರನ್ನೆಲ್ಲ ಬಂಧಿಸಿಟ್ಟಿರ್ತಾನೆ. ಆಕ್ಚುಲಿ ಸತಾರನಿಗೆ ಸ್ವಲ್ಪ ಡಿಮ್ಯಾಂಡ್ಸ್ ಇತ್ತು ಗೌರ್ಮೆಂಟ್ ಕಡೆಯಿಂದ. ಗೌರ್ಮೆಂಟ್ ಅದನ್ನ ಪೂರೈಸಬೇಕಾಗಿತ್ತು. ಅದಕ್ಕೆ ಇವನು ಈ ಜನರನ್ನ ಬಂದಿ ಮಾಡಿದ. ಗೌರ್ಮೆಂಟ್ ಅವನ ಡಿಮ್ಯಾಂಡ್ಸ್ ನ ಪೂರೈಸಲೇಬೇಕು ಅಂತ ಆ ಹಳ್ಳಿ ಜನರನ್ನ ಕಬ್ಜಾ ಮಾಡಿ ಇಟ್ಟಿರ್ತಾನೆ. ಅವನು ಗೌರ್ಮೆಂಟ್ ಗೆ ಹೇಳ್ತಾನೆ 5 ವರ್ಷ ಸುಮಾರು ನನ್ನ ಜನರನ್ನ ನೀವು ಕಳಿಸಿಲ್ಲ ರಿಲೀಸ್ ಮಾಡಲಿಲ್ಲ ಅಂತಂದ್ರೆ ನಾನು ಈ ಜನರನ್ನ ಸಾಯಿಸ್ಬಿಡ್ತೀನಿ ಅಂತ. ನಮ್ಗೆ ಗೊತ್ತಾಗುತ್ತೆ ಸತಾರನು 20 ವರ್ಷದಿಂದ ಜನರನ್ನ ಬಂಧಿಸಿಟ್ಟಿದ್ದ. ಆ ಹಳ್ಳಿಯಲ್ಲಿ ಜೋಯಾ ಅಂತ ಒಬ್ಬ ಹುಡುಗಿ ಇದ್ಲು. ಅವನ ಗಂಡನನ್ನು ಸಾಯಿಸ್ಬಿಟ್ಟಿದ್ದ. ಆದ್ರೆ ಜೋಯನ ಇವನು ಇಷ್ಟಪಡ್ತಾ ಇದ್ದ. ಸತಾರನಿಗೆ ಜೋಯಾ ಅವನ ಜೊತೆ ಬರಬೇಕಾಗಿತ್ತು. ನಮಗೆ ಇಲ್ಲಿ ಗೊತ್ತಾಗುತ್ತೆ ಜೋಯಾ ಒಬ್ಬ ಚಿಕ್ಕ ಮಗಳು ಕೂಡ ಇದ್ದಾಳೆ. ಅವಳ ಹೆಸರು ಉರ್ಫಿ. ಹಳ್ಳಿಯ ಜನ ಕಾಯ್ತಿದ್ರು ಯಾರಾದ್ರೂ ಒಬ್ಬ ಮಸೀಹಾ ಬರ್ತಾರೆ ಸತಾರನಿಂದ ನಮಗೆ ಕಾಪಾಡ್ತಾರೆ ಅಂತ. ಅವಾಗ ನೋಡಿದ್ರೆ ಇವರು ಬರ್ತಾರೆ. ಇವರೆಲ್ಲ ಶೂಟಿಂಗ್ ಅಂತ ಬರ್ತಾರೆ. ಅದು ಕೂಡ ಆರ್ಮಿ ಯೂನಿಫಾರ್ಮ್ ಹಾಕೊಂಡು. ಹಳ್ಳಿ ಜನರಿಗೆ ಅನ್ಸುತ್ತೆ ಇವರು ಆರ್ಮಿಯಿಂದ ಬಂದವರೆ ಪಕ್ಕ ನಮ್ಮನ್ನ ಕಾಪಾಡೋಕೆ ಬಂದಿದ್ದಾರೆ ಅಂತ ಅನ್ಕೋತಾರೆ. ಸತಾರನು ಕೂಡ ಗೊತ್ತಾಗುತ್ತೆ ಇಂಡಿಯನ್ ಆರ್ಮಿ ಬಂದಿದೆ ಅಂತ. ಅವಾಗ ಅವ್ನ ಜನರಿಗೆ ಹೇಳ್ತಾನೆ ಹೋಗ್ಬಿಟ್ಟು ಅವ್ರನ್ನ ಸಾಯಿಸ್ಬಿಡಿ ಪಟ್ಟಣಗೆ ಅಂತ ಹೇಳ್ತಾನೆ. ಆರ್ಮಿನ ನೋಡಿ ಹಳ್ಳಿ ಜನ ಸಖತ್ ಖುಷಿ ಪಡ್ತಾರೆ. ಕೆಲವರು ಬೈತಾರೆ ಯಾಕೆ ಇಷ್ಟು ತಡವಾಗಿ ಬಂದಿದ್ದೀರಾ ಅಂತ. ಇವರಿಗೆ ಅನ್ಸುತ್ತೆ ಇವರು ನಾಟಕ ಮಾಡ್ತಾ ಇದ್ದಾರೆ ಅಂತ. ಇವರು ಆಕ್ಟಿಂಗ್ ಶುರು ಮಾಡ್ತಾರೆ. ದೇವ್ ಮತ್ತೆ ದಾಸ್ ಕ್ಯಾಮ್ರಾ ಇಟ್ಟಿದ್ರು ಅಲ್ವಾ ಅದಕ್ಕೆ ಅವರಿಗೆ ಅನ್ಸುತ್ತೆ ಶೂಟಿಂಗ್ ನಡೀತಾ ಇದೆ ಅಂತ. ಆದ್ರೆ ಅಣ್ಣ ರೋಮಿಯೋ ಆಮೇಲೆ ರಾಜುಗೆ ಸ್ವಲ್ಪ ಕ್ಲೂ ಇರಲಿಲ್ಲ ಇದೆಲ್ಲ ರಿಯಲ್ ಅಂತ. ಇವಾಗ ಆ ಹಳ್ಳಿ ಜನ ಹೇಳ್ತಾರೆ ಅವರಿಗೆ ಅವ್ರು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಸತಾರನಿಂದ ಅಂತ. ಸತಾರನ ಒಬ್ಬನಿಗೆ ಹೊಡೆದಾನೆ ಜಸ್ಟ್ ಅವ್ನು ನೀರು ಕುಡ್ದ ಅಂತ. ಆ ನೀರು ಕುಡಿಯೋದು ಬೇಡ ಅಂತ ಅವ್ನು ಸತಾರನ್ ಹೇಳಿದ್ದ. ಅದು ಕೂಡ ಹುಡುಗ ನೀರು ಕುಡ್ದ ಅಂತ ಸರಿಗೆ ಹೊಡೆದ ನೋಡಿ. ಇದನ್ನ ಕೇಳಿಸ್ಕೊಂಡು ರಾಜು ಹೇಳ್ತಾನೆ ನಾನು ಹುಡುಗ ನೀರು ಕುಡಿಸ್ತೀನಿ ಅಂತ. ಇದನ್ನ ರೋಮಿಯೋ ಮತ್ತೆ ಅಣ್ಣನ ಕೂಡ ಕೇಳಿಸ್ಕೊತಾರೆ. ಅವ್ರು ಕೂಡ ಸೀನ್ ಬೇಕಿತ್ತಲ್ವಾ ಅವರು ಕೂಡ ನೀರು ಕುಡಿಸಕ್ಕೆ ಬರ್ತಾರೆ. ಒಬ್ಬರಾದ್ಮೇಲೆ ಒಬ್ರು ಬಂದ್ಬಿಟ್ಟು ಹುಡುಗ ನೀರು ಕುಡಿಸ್ತಾ ಇದ್ರು. ಇದನ್ನ ನೋಡ್ಬಿಟ್ಟು ಆ ಹಳ್ಳಿ ಜನಕ್ಕೂ ಶಾಕ್ ಆಗ್ಬಿಡುತ್ತೆ ಇವ್ರು ಯಾಕೆ ಇಷ್ಟು ನೀರು ಕುಡಿಸ್ತಾ ಇದ್ರು ಅಂತ. ಕ್ಲೈಮ್ಯಾಕ್ಸ್ ಶೂಟಿಂಗ್ ಸ್ವಲ್ಪ ಆಯ್ತು. ದಾಸು ದೇವ್ ಹತ್ರ ಹೇಳ್ತಾನೆ ನಮಗೆ ವಿಲನ್ ಬೇಕು ಫೈಟ್ ಮಾಡಕ್ಕೆ. ಆಗ ಕ್ಲೈಮ್ಯಾಕ್ಸ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ ಅಂತ ಹೇಳ್ತಾನೆ. ದಾಸು ಜನನ ತರಕ್ಕೆ ಹೋಗ್ತಾನೆ. ಆದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ ಅಲ್ಲಿ ಸತಾರನ್ ಜನ ಬಂದ್ಬಿಡ್ತಾರೆ. ಆ ಜನಗಳನ್ನ ನೋಡ್ಬಿಟ್ಟು ದೇವ್ಗೆ ಅನ್ಸುತ್ತೆ ದಾಸು ಪಕ್ಕ ಇವ್ರನ್ನ ಕರ್ಕೊಂಡ್ ಬಂದವನೆ ಅಂತ. ಅವಾಗ ರಾಜೀವ್ ಹತ್ರ ಹೋಗಿ ಹೇಳ್ತಾನೆ ವಿಲನ್ ಬಂದವರೆ ಸರ್ ಇವ್ರ ಫೈಟ್ ಮಾಡಿ ಅಂತ ಹೇಳ್ತಾನೆ. ರಾಜೀವ್ ಮತ್ತೆ ಜನರಿಗೆ ಅನ್ಸುತ್ತೆ ಇವರು ನಕಲಿ ವಿಲನ್ ಅಂತ. ಅದಕ್ಕೆ ಅವರು ಸತಾರನ್ ಜನರಿಗೆ ಸಖತ್ ಹೊಡಿತಾರೆ. ಅವರು ಗಾಯಗೊಂಡು ಓಡೋಗ್ಬಿಡ್ತಾರೆ. ಇದನ್ನ ನೋಡಿ ಹಳ್ಳಿ ಜನ ಸಖತ್ ಖುಷಿ ಪಡ್ತಾರೆ. ಇವರು ಸತಾರನ್ ಜನರನ್ನ ಓಡಿಸ್ಬಿಟ್ರು. ಈ ವಿಷಯ ಸತಾರನ್ಗೆ ಗೊತ್ತಾಗುತ್ತೆ. ಅವನಿಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಅವ್ರು ತನ್ನ ಟೀಮ್ ನ ಕರ್ಕೊಂಡು ಹಳ್ಳಿಗೆ ಬರ್ತಾನೆ. ರಾಜೀವ್ ಸತಾರನ್ಗೆ ಬೈತಾನೆ. ರಾಜೀವ್ ಸತಾರನ್ನ ಆಕ್ಟರ್ ಅಂತ ಅನ್ಕೊಂಡಿದ್ದಾನೆ. ಅವನಿಗೆ ಗೊತ್ತಿಲ್ಲ ಅವನು ರಿಯಲ್ ಡಾನ್ ಅಂತ. ಇವನು ನಂತರ ಆಕ್ಟಿಂಗ್ ಮಾಡಕ್ಕೆ ಬಂದವನೆ ಅಂತ ಅನ್ಕೊಂಡಿರ್ತಾನೆ. ಇದರಲ್ಲಿ ಸತಾರ ರೋಮಿಯೋಗೆ ಗುಂಡು ಹೊಡಿತಾನೆ. ರೋಮಿಯೋಗೆ ರಿಯಲ್ ಆಗಿ ರಕ್ತ ಬರುತ್ತೆ. ಅವನು ಅರ್ಥ ಮಾಡ್ಕೊಳ್ತಾನೆ ಸತಾರ ಹತ್ರ ಇರೋ ಗನ್ನು ಅಸಲಿ ಅಂತ. ದೇವ್ ಮತ್ತೆ ದಾಸ್ಗೆ ಗೊತ್ತಾಗುತ್ತೆ. ಅವ್ರು ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಸತಾರ ಮತ್ತೆ ಅವನ ಜನ ಅಸಲಿ ಟೆರರಿಸ್ಟ್ಗಳು ಅಂತ. ಸತಾರನ ಟೆರರಿಸ್ಟ್ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗಿರುತ್ತೆ. ಆದ್ರೆ ರಾಜೀವ್ಗೆ ಮಾತ್ರ ಗೊತ್ತಿರಲ್ಲ. ಅವ್ನು ಈಗಲೂ ಕೂಡ ಅವನೊಬ್ಬ ಆಕ್ಟರ್ ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಈಗಲೂ ಕೂಡ ಡೈಲಾಗ್ ಹೊಡಿತಾ ಇದ್ದಾನೆ. ಸತಾರನ್ಗೆ ಬೈತಾ ಇದ್ದಾನೆ ಇನ್ನ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ದೇವ್ ಮತ್ತೆ ದಾಸು ಅವನಿಗೆ ಒಂದು ನಿಜ ಹೇಳ್ತಾರೆ. ನಿಜ ಗೊತ್ತಾಗಿದ್ದ ತಕ್ಷಣ ರಾಜೀವ್ಗೆ ಫುಲ್ ಭಯ ಆಗುತ್ತೆ. ಸತಾರ ಅವನಿಗೆ ಏನ್ ಮಾಡ್ತಾನೋ ಅಂತ. ರಾಜೀವ್ ಸತಾರನ್ಗೆ ಹೇಳ್ತಾನೆ ನಾವೆಲ್ಲ ಆಕ್ಟರ್ಗಳು ಇಲ್ಲಿ ಆಕ್ಟಿಂಗ್ ಮಾಡಕ್ಕೆ ಬಂದಿದೀವಿ. ಅವ್ರಿಗೆ ಅನ್ಸಿತ್ತು ಸತಾರನ್ ಕೂಡ ಒಬ್ಬ ಆಕ್ಟರ್ ಅಂತ. ಅದಕ್ಕೆ ನಾವು ಆತರ ಮಾಡಿದ್ವಿ ಅಂತ ಹೇಳ್ತಾನೆ. ಈಗ ರಾಜೀವ್ ಸತಾರನ್ ಮುಂದೆ ಡ್ಯಾನ್ಸ್ ಮತ್ತೆ ಹಾಡು ಎಲ್ಲ ಹಾಡಿ ತೋರಿಸ್ತಾನೆ. ಅದಾದ್ಮೇಲೆ ಸತಾರನ್ಗೆ ನಂಬಿಕೆ ಬರುತ್ತೆ ಇವರು ಆಕ್ಟರ್ಸ್ ಅಂತ. ಆದ್ರೂ ಕೂಡ ಸತಾರನ್ ಅವರಿಗೆ ಸಾಯಿಸಬೇಕು ಅಂತ ಮುಂದೆ ಹೋಗ್ತಾ ಇರ್ತಾನೆ. ಅವಾಗ ಜೋಯಾ ಬಂದ್ಬಿಟ್ಟು ತಡಿತಾಳೆ ಅವ್ರನ್ನ ಸಾಯಿಸಬೇಡ ಬಿಟ್ಬಿಡು ನನ್ನ ಜೊತೆ ಬರಕ್ಕೆ ರೆಡಿ ಇದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ಸತಾರನ್ನು ಖುಷಿ ಆಗ್ಬಿಡ್ತಾನೆ. ಅದಕ್ಕೆ ಅವರ ಪ್ರಾಣ ಭಿಕ್ಷೆ ಕೊಡ್ತಾನೆ. ಇದನ್ನ ಕೇಳಿಸ್ಕೊಂಡು ರಾಜೀವಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅಣ್ಣ ರೋಮಿಯೋ ಮತ್ತೆ ದಾಸ್ ಎಲ್ಲ ಹೋಗಕ್ಕೆ ರೆಡಿ ಇಲ್ಲ ಇಲ್ಲೋ. ಯಾಕಂದ್ರೆ ಹಳ್ಳಿ ಜನ ಫುಲ್ ತೊಂದರೆ ಇರ್ತಾರೆ. ಅವ್ರನ್ನ ಒಂದು ಕಷ್ಟದಲ್ಲಿ ಬಿಟ್ಬಿಟ್ಟು ನಾವು ಓಡೋದು ಸರಿ ಇರಲ್ಲ ಅಂತ ಅವ್ರ ಮಾಡ್ತಾರೆ. ರಾಜೀವ್ ಹೇಳ್ತಾನೆ ನೀವು ಇಲ್ಲಿದ್ರೆ ಪಕ್ಕ ಅವನಿಗೆ ಸಾಯಿಸ್ತಾನೆ ಅಂತ. ಆದ್ರೂ ಕೂಡ ರೋಮಿಯೋ ದಾಸು ಅಣ್ಣ ಮತ್ತೆ ಬಹಳ ಜನ ಅಲ್ಲಿಂದ ಹೋಗಕ್ಕೆ ರೆಡಿ ಇರಲ್ಲ. ರಾಜೀವ್ ಅವರಿಗೆಲ್ಲ ಬೈತಾನೆ ನಿಮಗೆ ಬುದ್ಧಿ ಇಲ್ಲ ಎಮೋಷನ್ ಒಳಗಾಗ್ಬಿಟ್ಟು ಏನೋ ಮಾಡ್ತಾ ಇದ್ದೀರಾ ನಾನಂತೂ ಹೋಗಿ ಹೋಗ್ತೀನಿ ಅಂತ ಹೋಗಿ ರೆಡಿ ಆಗ್ತಾನೆ. ಆದ್ರೆ ಅಲ್ಲಿ ಜೋಯಾ ಬಂದ್ಬಿಡ್ತಾಳೆ. ಜೋಯಾ ರಾಜೀವ್ ಹತ್ರ ಹೇಳ್ತಾಳೆ ನೀನು ಇಲ್ಲಿಂದ ಹೋಗು ಆದ್ರೆ ನನ್ನ ಮಗಳನ್ನ ಕರ್ಕೊಂಡು ಹೋಗು. ನಾನಂತೂ ಹಿಂಗೆ ಇರ್ತೀನಿ ನನ್ನ ಲೈಫ್ ಅಂತೂ ಇಷ್ಟ ನನಗೆ ಗೊತ್ತು. ಆದ್ರೆ ನನ್ನ ಮಗಳ ಲೈಫ್ ಮಾತ್ರ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅದಕ್ಕೆ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗು. ರಾಜೀವ್ ಅದಕ್ಕೆ ಒಪ್ಕೋತಾನೆ. ಜೋಯಾ ಮಗಳು ಉರ್ಫಿನ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅಮ್ಮನಿಂದ ದೂರ ಆಗ್ತಾ ಇದೀನಿ ಅಂತ ಅಳ್ತಾ ಇರ್ತಾಳೆ. ನಮಗೆ ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ ಉರ್ಫಿಗೆ ಮಾತು ಬರ್ತಾ ಇರಲ್ಲ. ಯಾಕಂದ್ರೆ ಅವ್ರ ಅಪ್ಪನ ಸಾಯೋದ್ರಲ್ಲಿ ನೋಡಿರ್ತಾಳೆ. ಅವಾಗಿಂದ ಅವಳಿಗೆ ಮಾತು ಬರ್ತಾ ಇಲ್ಲ. ಆದ್ರೆ ಇಲ್ಲೊಂದು ಮಿರಾಕಲ್ ಆಗುತ್ತೆ. ಅವ್ರ ಅಮ್ಮನಿಂದ ದೂರ ಹೋಗ್ತಾ ಇರ್ತಾಳಲ್ವಾ ಅದಕ್ಕೆ ಅವಳಿಗೆ ತಡ್ಕೊಳಕ್ಕಾಗಲ್ಲ. ಅವಳಿಗೆ ಸಡನ್ ಆಗಿ ಮಾತು ಬಂದ್ಬಿಡುತ್ತೆ. ಅವ್ರ ಅಮ್ಮನ ಹೆಸರು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಅವ್ರ ಅಮ್ಮನಿಂದ ಹೋಗ್ಬಿಟ್ಟಿದ್ರು. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಅಣ್ಣ ಮತ್ತೆ ರೋಮಿಯೋ ಎಲ್ಲ ನೋಡಬಹುದು. ಅವರೆಲ್ಲ ಹಳ್ಳಿಗೆ ವಾಪಸ್ ಬರ್ತಾರೆ. ಬಂದ ತಕ್ಷಣ ನೋಡ್ತಾರೆ ಇಲ್ಲಿ ಸತಾರನು ಹಳ್ಳಿ ಜನರಿಗೆಲ್ಲ ಫುಲ್ ಕಷ್ಟ ಕೊಡ್ತಾ ಇದ್ದ. ಇವಾಗ ಅಣ್ಣ ರೋಮಿಯೋ ಆಮೇಲೆ ಎಲ್ಲ ಜನಗಳು ಸೇರ್ಕೊಂಡ್ಬಿಟ್ಟು ಅವರಿಗೆ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಲಾಸ್ಟ್ ಗೆ ಸತಾರನ ಜನಗಳನ್ನು ಇಟ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ರಾಜೀವ್ಗೆ ಅರಿವಾಗುತ್ತೆ ಅವನು ಮಾಡಿರೋ ತಪ್ಪು. ನಾನು ಮನುಷ್ಯ ಆಗ್ಬಿಟ್ಟು ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಾ ಇಲ್ಲ ಮನುಷ್ಯತ್ವ ತೋರಿಸ್ತಾ ಇಲ್ಲ ಅಂತ ವಾಪಸ್ ಬರ್ತಾನೆ. ಸತಾರದ ಜನರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವನು ವಾಪಸ್ ಬಂದ್ಮೇಲೆ ಎಲ್ಲರೂ ಸೇರ್ಕೊಂಡು ಫೈಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ವಿಷಯ ಸತಾರನ್ಗೆ ಗೊತ್ತಾಗುತ್ತೆ. ಇಲ್ಲಿ ಇವ್ರು ಕೂಡ ಗೊತ್ತಾಗಿತ್ತು. ಇವೆಲ್ಲ ನೋಡ್ಕೊಂಡು ಸತಾರನ್ ಸುಮ್ಮನೆ ಕೂರಲ್ಲ ಏನಾದ್ರು ಮಾಡಿ ಮಾಡ್ತಾನೆ ನಮಗೆ ಅಂತ ಗೊತ್ತಿತ್ತು ಇವರಿಗೆ. ಇವರು ಕೂಡ ರೆಡಿ ಇರಬೇಕು ಫೈಟ್ ಮಾಡೋದಕ್ಕೆ. ಆದ್ರೆ ಇವ್ರ ಹತ್ರ ಆಯುಧಗಳೇ ಇರಲ್ಲ. ಆದ್ರೆ ಅವಾಗ ಅಲ್ಲಿ ಇಬ್ರು ವ್ಯಕ್ತಿ ಬರ್ತಾರೆ. ಅವರು ಮುಂಚೆ ಸತಾರನ್ಗೆ ಕೆಲಸ ಮಾಡ್ತಾ ಇದ್ರು. ಅವರು ಇವರಿಗೆ ಹೇಳ್ತಾರೆ ಆಯುಧಗಳು ಸತಾರನ್ ಎಲ್ಲಿರ್ತಾನೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಇವರು ಸತಾರನ ಗೋಡೌನ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಬಹಳ ಅಡ್ವಾನ್ಸ್ ವೆಪನ್ಸ್ ಇರ್ತವೆ ಅಲ್ಲಿ. ಆ ವೆಪನ್ಸ್ ನೋಡಿದ್ರೆ ಪಕ್ಕ ಇದು ಆರ್ಮಿಗೆ ಯೂಸ್ ಆಗುವ ಗನ್ಸು ಅಂತ ಗೊತ್ತಾಗ್ತಾ ಇತ್ತು. ಅವಾಗ ಅಲ್ಲಿ ಒಂದು ಸದ್ದಾಗುತ್ತೆ. ಆ ಸದ್ದು ಏನು ಅಂತ ನೋಡಕ್ಕೆ ಡೋರ್ ಓಪನ್ ಮಾಡ್ತಾರೆ. ಆ ಡೋರ್ ಹಿಂದ್ಗಡೆ 3 ಆರ್ಮಿ ಆಫೀಸರ್ಗಳು ಇದ್ರು. ನಮಗೆ ಇಲ್ಲಿ ಗೊತ್ತಾಗುತ್ತೆ ಸತಾರನು ಈ ಆರ್ಮಿ ಆಫೀಸರ್ಸ್ ನ ಬಂದಿ ಮಾಡಿ ಇಟ್ಟಿದ್ದಾನೆ. ಲಾಸ್ಟ್ 15 ಇಯರ್ಸ್ ಇಂದ ಇವರು ಇದೇ ಗೋಡೌನ್ ಅಲ್ಲಿ ಬಂದಿ ಆಗಿರ್ತಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಒಂದು ಸರ್ಪ್ರೈಸ್ ಇದೆ. ಅದೇನಪ್ಪ ಅಂತಂದ್ರೆ ಆ 3 ಜನ ಆರ್ಮಿ ಆಫೀಸರ್ಸ್ ಇರ್ತಾರಲ್ಲ ಅದರಲ್ಲಿ ಒಬ್ಬ ಆಫೀಸರ್ ರಾಜೀವಿನ ಅಪ್ಪ ಆಗಿರ್ತಾನೆ. ಅವ್ರು ನೋಡ್ಬಿಟ್ಟು ಅವನು ಫುಲ್ ಖುಷಿ ಆಗ್ಬಿಡ್ತಾನೆ. ಯಾಕಂದ್ರೆ ಸ್ಟಾರ್ಟಿಂಗ್ ನಮಗೆ ಹೇಳಿದೆ ರಾಜೀವ್ ಅವರ ಅಪ್ಪ ಆರ್ಮಿ ಆಫೀಸರ್ ಅವರು ಎಲ್ಲ ಹೋಗ್ಬಿಟ್ಟಿದ್ದಾರೆ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಗೊತ್ತೇ ಆಗಿಲ್ಲ ಅಂತ ನೋಡಿದ್ರೆ ಅವರು ಇಲ್ಲಿದ್ದಾರೆ. ನಮಗೆ ಇಲ್ಲಿ ಗೊತ್ತಾಗುತ್ತೆ ಸತಾರನು ರಾಜೀವ್ ಅವರ ಅಪ್ಪನ ಯಾಕೆ ಕಟ್ ಮಾಡಿರ್ತಾನೆ. ಅದರಿಂದ ರಾಜೀವ್ ಅವರ ಅಪ್ಪಗೆ ಸ್ವಲ್ಪ ಕರೆಕ್ಟ್ ಆಗಿ ಮಾತಾಡೋಕೆ ಬರ್ತಾ ಇರಲ್ಲ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ರಾಜೀವ್ ಅವರ ಅಪ್ಪ ತನ್ನ ವಾಕಿ ಟಾಕಿ ಯೂಸ್ ಮಾಡ್ಕೊಂಡ್ಬಿಟ್ಟು ತನ್ನ ಟೀಮ್ ಗೆ ತಿಳಿಸ್ತಾರೆ ಆಜಾದ್ ಗಂಜ್ ಈ ತರ ಆಗ್ತಾ ಇದೆ ಒಬ್ಬ ಟೆರರಿಸ್ಟ್ ಇದಾನೆ ಅಂತ. ರಾಜೀವ್ ಅವರ ಅಪ್ಪ ಹೇಳ್ತಾರೆ ನಾನು ಆಜಾದ್ ಗಂಜ್ ಎಲ್ಲ ಜನಗಳನ್ನ ಕರ್ಕೊಂಡ್ಬಿಟ್ಟು ಬಾರ್ಡರ್ ಹತ್ರ ಬರ್ತೀನಿ. ನೀವು ಬಾರ್ಡರ್ ನ ಓಪನ್ ಇಡಿ ಯಾಕಂದ್ರೆ ಜನಗಳು ಅದರೊಳಗೆ ಬರಬೇಕು. ವಿತಿನ್ 20 ಮಿನಿಟ್ಸ್ ನಾವು ಅಲ್ಲಿ ಇರ್ತೀವಿ. ನಾವು ಅಲ್ಲಿ ಬಂದು ಸೇರಿದ ತಕ್ಷಣ ನೀವು ಈ ಒಂದು ಹಳ್ಳಿ ಮೇಲೆ ಏರ್ ಅಟ್ಯಾಕ್ ಮಾಡಿ. ಇದರಿಂದ ಈ ಒಂದು ಹಳ್ಳಿ ನಾಶ ಆಗ್ಬಿಡುತ್ತೆ. ಈ ಪ್ಲಾನ್ ಇಷ್ಟ ಆಗುತ್ತೆ. ಇದಾದ ತಕ್ಷಣ ಎಲ್ಲರೂ ಆ ಹಳ್ಳಿನ ಕರ್ಕೊಂಡು ಅಲ್ಲಿಗೆ ಹೋಗ್ತಾ ಇರ್ತಾರೆ. ಆದ್ರೆ ಇವ್ರುಗಳು ಈ ಒಂದು ಪ್ಲಾನ್ ಸತಾರನ್ಗೆ ಗೊತ್ತಾಗುತ್ತೆ. ಅವನು ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವ್ರುಗಳು ಕೂಡ ಸತಾರನ್ ಜನಗಳ ಮೇಲೆ ಫೈಟಿಂಗ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ ಇದ್ರು, ನಿಲ್ತಾ ಇರಲಿಲ್ಲ. ಇವಾಗ ನಾವು ರಾಜೀವ್ ಅವರ ಅಪ್ಪನ ನೋಡಬಹುದು. ಸತಾರನ್ ಮತ್ತೆ ಅವರ ಜನಗಳ ಮೇಲೆ ಫೈಟಿಂಗ್ ಮಾಡ್ತಾ ಇದ್ದ. ಇವಾಗ ನಾವು ನೋಡಬಹುದು ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಜನಗಳನ್ನ ಸೇಫ್ ಆಗಿ ಬಾರ್ಡರ್ ಕರ್ಕೊಂಡು ಬಂದಿರ್ತಾರೆ. ಬಾರ್ಡರ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಎಲ್ಲರೂ ಸೇಫ್ ಆಗಿ ಬಾರ್ಡರ್ ನ ಪಾರ್ ಮಾಡ್ತಾರೆ. ಅವರು ಇವಾಗ ಇಂಡಿಯಾಗೆ ವಾಪಸ್ ಬಂದಿದ್ದಾರೆ. ಅಂದ್ರೆ ಇದಕ್ಕಿಂತ ಮುಂಚೆ ಅವರು ಪಾಕಿಸ್ತಾನ ಇದ್ರು ಅಂದ್ರೆ POK ಅಲ್ಲಿ. ಬಾರ್ಡರ್ ಕ್ರಾಸ್ ಆಗುತ್ತೆ. ಇವಾಗ ಜೋಯಾ ತನ್ನ ಮಗಳನ್ನ ಹುಡುಕ್ತಾ ಇರ್ತಾಳೆ ಉರ್ಫಿ ಅಂತ ಕೂಗಿ. ಆದ್ರೆ ಉರ್ಫಿ ಸಿಗಲ್ಲ. ನಮಗೆ ಇಲ್ಲಿ ಗೊತ್ತಾಗುತ್ತೆ ಉರ್ಫಿನ ಸತಾರನು ಅಗ್ವಾ ಮಾಡ್ಕೊಂಡಿದ್ದ ಅಂದ್ರೆ ಕಿಡ್ನಾಪ್ ಮಾಡ್ಕೊಂಡಿದ್ದ. ಆದ್ರೆ ನಮಗೆ ಅಕ್ಕಪಕ್ಕ ನೋಡಿದಾಗ ಗೊತ್ತಾಗುತ್ತೆ ರಾಜೀವಿನ ಅಪ್ಪ ಕೂಡ ಬಾರ್ಡರ್ ಪಾರ್ ಮಾಡಿಲ್ಲ. ಅವರು ಅಲ್ಲಿ ಕಾಣಿಸ್ತಾ ಇಲ್ಲ. ಇದನ್ನ ನೋಟಿಸ್ ಮಾಡ್ಬಿಟ್ಟು ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಯಾಕಂದ್ರೆ ಪ್ಲೇನ್ಸ್ ಆಲ್ರೆಡಿ ಅಟ್ಯಾಕ್ ಮಾಡೋಕೆ ಹೊರಟಿದ್ವು. ರಾಜೀವ್
ರಾಜೀವ್ ಮತ್ತೆ ಜೋಯಾ ವಾಪಸ್ ಆಜಾದ್ ಗಂಜ್ಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ರು, ಆದ್ರೆ ಯಾರು ಅವರಿಗೆ ಹೋಗೇ ಬಿಡ್ಲಿಲ್ಲ. ನೆಕ್ಸ್ಟ್ ಸೀನ್ ನಾವು ರಾಜೀವ್ ಅವರಪ್ಪನ ನೋಡಬಹುದು, ಅಂದ್ರೆ ಸತರನ್ ಜೊತೆ ಜಗಳಾಡ್ತಾ ಇದ್ರು. ಉರ್ಫಿ ಕೂಡ ಅಲ್ಲೇ ಇದ್ಲು, ಅವಳನ್ನ ಕಾಪಾಡೋದಕ್ಕೆ ರಾಜೀವ್ ಫೈಟ್ ಮಾಡ್ತಾ ಇದ್ದ. ನೆಕ್ಸ್ಟ್ ಸೀನ್ ರಾಜೀವ್ ಉರ್ಫಿಗೆ ಹೇಳ್ತಾನೆ ಇಲ್ಲಿಂದ ಓಡೋಗು ಅಂತ. ಅದ ತಕ್ಷಣ ಅವಳು ಕೇಳಿಸ್ಕೊಂಡು ಉರ್ಫಿ ಇಲ್ಲಿಂದ ಓಡೋಗ್ತಾಳೆ. ಉರ್ಫಿ ಓಡೋಗ್ತಾಳೆ. ಓಡೋದಾದ್ಮೇಲೆ ಅವ್ರ ಮಧ್ಯೆ ಭಯಂಕರವಾಗಿ ಫೈಟಿಂಗ್ ನಡೆಯುತ್ತೆ. ರಾಜೀವ್ ಅವರಪ್ಪ ಸತರನ್ಗೆ ಬಹಳ ಹೊಡಿತಾನೆ. ಲಾಸ್ಟ್ ಗೆ ಹೊಡೆದಾಕ್ಬಿಟ್ಟು ಅವ್ರು ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಂಡು ವಾಪಸ್ ಬಂದ್ಬಿಡ್ತಾರೆ. ಅದೇ ಮೂಮೆಂಟ್ ಅಲ್ಲಿ ಆಜಾದ್ ಗಂಜ್ ಮೇಲೆ ಬ್ಲಾಸ್ಟ್ ಆಗುತ್ತೆ, ಏರ್ ಅಟ್ಯಾಕ್ ಆಗುತ್ತೆ. ಆ ಒಂದು ಅಟ್ಯಾಕ್ ಅಲ್ಲಿ ಆ ಒಂದು ಬ್ಲಾಸ್ಟ್ ಅಲ್ಲಿ ಸತರನ್ ಸತ್ತೋಗ್ಬಿಡ್ತಾನೆ. ಉರ್ಫಿ ವಾಪಸ್ ಬಂದ್ಬಿಡ್ತಾಳೆ. ಅವಳು ನೋಡ್ಬಿಟ್ಟು ಅವ್ರ ಅಮ್ಮ ಜೋಯ್ಗೆ ಫುಲ್ ಖುಷಿ ಆಗುತ್ತೆ. ಆದ್ರೆ ಇವಾಗ ರಾಜೀವ್ಗೆ ಫುಲ್ ಬೇಜಾರಾಗಿದೆ. ಅವ್ರಿಗೆ ಅನಿಸ್ತಾ ಇತ್ತು ಅವರಪ್ಪ ಮತ್ತೆ ಸತ್ತೋಗ್ಬಿಟ್ರು ಇವಾಗ ಅಂತ. ಈಗಿನ 15 ನಿಮಿಷ ಹಿಂದೆ ಅವ್ರನ್ನ ಮೀಟ್ ಆಗಿದೆ, ಆದ್ರೆ ಮತ್ತೆ ಅವ್ರನ್ನ ಕಳ್ಕೊಂಡ್ಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಸಡನ್ ಆಗಿ ಅವರಪ್ಪ ಬಂದ್ಬಿಡ್ತಾನೆ. ಅವರಪ್ಪ ನೋಡ್ಬಿಟ್ಟು ರಾಜಿಗೆ ಫುಲ್ ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ಇವಾಗ ಆಜಾದ್ ಗಂಜ್ ಜನಗಳೆಲ್ಲ ಅವರಿಗೆ ಫುಲ್ ವಿಶಸ್ ಕೊಡ್ತಾರೆ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಯಾಕಂದ್ರೆ ಇವ್ರು ಬಂದಿರಲಿಲ್ಲ ಅಂತಂದ್ರೆ ಅವರು ರಿಲೀಸ್ ಆಗ್ತಾ ಇರಲಿಲ್ಲ. ಇವಾಗ ಕ್ಲೈಮ್ಯಾಕ್ಸ್ ಬರುತ್ತೆ, ಇನ್ನೇನ್ ಎಂಡಿಂಗ್ ಅಲ್ಲಿ ತೋರಿಸ್ತಾರೆ ಇವ್ರು ಯಾವ ಮೂವಿ ಶೂಟ್ ಮಾಡಿದ್ರಲ್ಲ ಆ ಮೂವಿ ಸಖತ್ ಹಿಟ್ ಆಗಿದೆ. 2000 ಕೋಟಿಗಿಂತ ಬಹಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿದೆ. ಅವರಿಗೆ ಇವಾಗ ಬಹಳ ಪ್ರಾಫಿಟ್ ಆಗಿದೆ. ಸೊ ಈ ಒಂದು ನ್ಯೂಸ್ ಇಂದ ಈ ಒಂದು ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಕಂಪ್ಲೀಟ್ ಸ್ಟೋರಿ ಅಂಡ್ ಎಕ್ಸ್ಪ್ಲನೇಷನ್ ಆಫ್ ವೆಲ್ಕಮ್ ಟು ದ ಜಂಗಲ್ ಮೂವಿದು. ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಯಾವ್ದು ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬೈ.